ಯಾರು ಸರ್ ಓಟ್ ರಾಜಣ್ಣ ಅವರು ಹೇಳಿ ಸರ್. ಒಂದು ತಾಲೂಕಿನಾಗೆ ರಾಜಣ್ಣ ಅವರು ಅಷ್ಟು ಟರ್ನ್ ಮಾಡಿದವ್ರು. ಒಂದು 20 ಸಾವಿರ ಓಟು ಒಂದು ತಾಲೂಕಿನಾಗೆ. ಈ ಜಿಲ್ಲೆ ಒಳಗೆ ರಾಜಣ್ಣ ಎದುರಾಕೊಂಡ್ರೆ ಒಂದು ಸೀಟು ಬರಲ್ಲ. ಅವಾಗ ಹಿಂಗೆ MLCಗೆ ತೆಗೆದು ಹಾಕಿದ್ರು ರಾಜಣ್ಣ ಅವ್ರನ್ನ. ಅವತ್ತಿಂದ 9 ಸೀಟ್ ಬಂದಿದ್ರು JDS. ರಾಜಣ್ಣ ಅವರು ಅವಾಗ JDS ಸೇರಿದ್ರು. ಆ ಇದನ್ನ ನೆಕ್ಸ್ಟ್ ಆಗ್ಬೇಕಾಗ್ತೈತೆ ಕಾಂಗ್ರೆಸ್ ಆಗ. ಜಿಲ್ಲೆನೇ ರಾಜಣ್ಣವ್ರನ್ನ ಈ ದಿವಸ ಸಚಿವ ಸಂಪುಟದಿಂದ ವಜಾ ಮಾಡೋದ್ರ ಬಗ್ಗೆ ಇಡೀ ಜಿಲ್ಲೆಯಲ್ಲೇ ದೊಡ್ಡ ಒಂದು ಪರಿಣಾಮ ಸಹಿತ. ರಾಜಣ್ಣವರು ಯಾವುದೇ ಕಾರಣಕ್ಕೂ ಉಸ್ತುವಾರಿ ಮಂತ್ರಿ ಉಸ್ತುವಾರಿ ಸಚಿವರ ಸಹಕಾರ ಸಚಿವರಾಗಿ ಮುಂದುವರೆದ ಮತ್ತೆ ಪುನರ್ರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೂ ಹೈಕಮಾಂಡ್ ಅವ್ರಿಗೂ ಹೇಳ್ತಾ ಜಿಲ್ಲೆಯಲ್ಲಿ ಹಿಡಿತ ಇಟ್ಕೊಂಡಿರೋದ್ರಿಂದ KN ರಾಜಣ್ಣವರು ಅಂತ ಈಗ ಹೇಳ್ತಾ ಇದ್ದೀವಿ. ಅಭಿಮಾನದ ಹರಿಕಾರ ಅಣ್ಣ ನಮ್ಮ ರಾಜಣ್ಣ ಸಾಹೇಬ್ರು ಯಾವುದೇ ರೀತಿ ಸಚಿವ ಸ್ಥಾನ ಕೊಟ್ಟಾಗಿಂದ ಈಗಿನವರೆಗೂ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಯಾವುದೇ ರೀತಿ ಅವ್ರಿಗೆ ಗೌರವಕ್ಕೆ ಧಕ್ಕೆ ತರ ಅಂತ ಕೆಲಸಗಳು ಮಾಡ್ಕೊಂಡಿಲ್ಲ. ಕರೆಕ್ಟಾಗಿ ಸಚಿವ ಸ್ಥಾನವನ್ನ ಹಾಸನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪೂರ್ತಿ ದಳ ಇದ್ದಿದ್ದು. ಅಂತತೆಗೆ ನಮ್ಮ ರಾಜಣ್ಣ ಸರ್ ಹೋಗ್ತಿದ್ದಂಗೆ MP ಶ್ರೇಯಸ್ M ಪಟೇಲ್ ಅವ್ರನ್ನ ಗೆಲ್ಸಿರೋ. ಏಕಾಏಕಿ ಹೋಗ್ತಿದ್ದಂಗೆ ಶ್ರೇಯಸ್ M ಪಟೇಲ್ ಗೆಲ್ಸಿರೋ. ಇವರು ಹೋದ್ಮೇಲೆ ಅಲ್ಲಿಗೆ MP ಸೀಟ್ ಬಂತು. ಅದಾದ್ಮೇಲೆ ಅಷ್ಟೇ ಕ್ಲೀನಾಗಿ ಅಷ್ಟೇ ಜವಾಬ್ದಾರಿಯುತವಾಗಿ ಇಡೀ ರಾಜ್ಯದಲ್ಲಿ ಅವರಷ್ಟು ರೌಂಡು ಏನು ಎಲ್ಲೆಲ್ಲಿ ಉದ್ಘಾಟನೆಗಳಾಗ್ಬೋದು, ಯಾವುದೇ ಗುದ್ಲಿ ಪೂಜೆಗಳಿರ್ಬೋದು, ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಪ್ರತಿ ಜಿಲ್ಲೆಗೂ ಹೋಗಿ ಭೇಟಿ ಕೊಟ್ಟವರು. ಅವರು ಪ್ರತಿ ಕಡೆ ಮೀಟಿಂಗ್ ಮಾಡಿದ್ದಾರೆ. ಅಷ್ಟು ಕ್ಲೀನಾಗಿ ಬಂದಂಥ ವ್ಯಕ್ತಿ ಅವರು. ಅಂತರ್ನ ಏಕಾಏಕಿ ರಾಜಕೀಯ ಷಡ್ಯಂತ್ರ ಮಾಡಿ ಅವರ ಒಂದು ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿ ಅವ್ರಿಗೆ ಇವತ್ತು ಏಕಾಏಕಿ ಹೋಗ್ಬಿಟ್ಟು ಅವ್ರೇನೋ ಕೆಲವು ಮಾತುಗಳು ನೇರವಾಗಿ ಮಾತಾಡ್ತಾರೆ. ಅವರು ಸತ್ಯ ಮಾತಾಡ್ತಾರೆ. ಅವ್ರು ಸತ್ಯ ಮಾತಾಡೋದೇ ಅವ್ರಿಗೆ ಮುಳು ಮಾಡವ್ರೆ. ಅವ್ರು ಸತ್ಯ ಮಾತಾಡ್ತಾರೆ. ಯಾವುದೇ ಫಿಲ್ಟರ್ ಇಲ್ಲ. ಏನ್ ಮನಸ್ಸಲ್ಲೈತೆ ಅದೇ ಮಾತಾಡ್ತಾರೆ. ಅದನ್ನೇ ಅವರು ಇದನ್ನ ಒಂದು ಅದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಇವತ್ತು ಅವರು ನಮ್ಮ ACC ಇದೆ, ACCಗೆ ತಪ್ಪು ರವಾನೆ ಮಾಡಿ ಈ ರೀತಿ ಅವ್ರ ಮೇಲೆ ಅಪಮಾನ ಮಾಡಿದಂಗೆ ಮಾಡಿ ಈ ಸಚಿವ ಸಂಪುಟದಿಂದ ಕೆಳಗಿಳಿಸಿದ್ದಾರೆ. ಇದು ಅನ್ಯಾಯ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕು ಆಗ್ಬೋದು, ಪ್ರತಿ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 25,000 ಓಟ್ ಇದಾವೆ ರಾಜಣ್ಣವ್ರಿಗೆ. ಯಾವುದೇ ಕಾರಣಕ್ಕೂ ಇದು ಏನಾದ್ರು ಸಚಿವ ಸ್ಥಾನ ಮುಂದೆ ತಿರ್ಗಾ ಕೊಡ್ಲಿಲ್ಲ ಅಂದ್ರೆ ತುಮಕೂರು ಜಿಲ್ಲೆಗೆ ಒಂದೇ ಒಂದು MLA ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಯೋದೇ ಇಲ್ಲ. ಇವತ್ತೇ ಬರ್ದಾಕ್ಬೋದು. 0 ಬರುತ್ತೆ. ಏನು ನಮ್ಮ ಆಂಧ್ರ ಪ್ರದೇಶ ಆಯ್ತು, ಈ ರಾಯಲಸೀಮೆ ಅದೇ ರೀತಿ 0 ಬಂದ್ಬಿಡ್ತದೆ ಇಲ್ಲಿ. ಇದನ್ನ ನಮ್ಮ KPCC ಆಗ್ಬೋದು, AICC ಆಗ್ಬೋದು ಎಲ್ಲ ಮನಗಂಡು ಮತ್ತೆ ಸಚಿವರು ಇವರು ಯಾವುದೇ ರೀತಿ ಅಕ್ರಮ ಅನ್ಯಾಯ ಆಗಿದ್ದರಿಂದ ಅವ್ರಿಗೆ ಇದ್ ಮಾಡ್ಬೇಕು, ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ ಬೇಡಿಕೆ ಸರ್. ಶ್ರೀನಿವಾಸ್ ದೊಡ್ಡಮಲ್ಲೂರು, ಮಧುಗಿರಿ ತಾಲೂಕು. ಅಣ್ಣವ್ರಿಗೆ ಕಾರಣಾಂಶ ಹೇಳ್ತಾರೆ. KNR ಕರುಣಾಮಯಿ ಕಣ್ಮಯಿ ಅಭಿವೃದ್ಧಿ ಹರಿಕಾರ KNR ಸಾಹೇಬ್ರನ್ನ ಸಚಿವ ಸ್ಥಾನದಿಂದ ಕಾರಣಾಂಶ ಇಲ್ದೇನೆ ಹಾಗೂ ನೇರ ನುಡಿ ನಿಜಾಂಶದ ಆಧಾರದ ಅನ್ವಯದ ಮೇರೆಗೆ ಏನೊಂದು ಕಾರಣ ಇಲ್ದೇನೆ ಸಚಿವ ಸ್ಥಾನದಿಂದ ತೆಗೆದಿರೋದು ಬಹಳ ನೋವಿರ್ತಕ್ಕಂಥ ವಿಷಯ. ಸೊ ಆದ್ದರಿಂದ ಮರು ನೇಮಕ ಮಾಡ್ಕೊಂಡು ಸಿದ್ದರಾಮಯ್ಯ ಅವರು ಹಾಗೂ ಹೈಕಮಾಂಡ್ ಸಾಹೇಬರು ನೇರವಾಗಿ ಸಾಹೇಬ್ರನ್ನ ಯಾವುದೇ ಕಾರಣಾಂಶ ಸಚಿವರ ಸ್ಥಾನದಿಂದ ತೆಗೆದುಬಿಟ್ಟಿದ್ದಾರೆ. ಸೊ ಇದು ಭಾರಿ ನೋವು ಉಂಟು ಮಾಡಿದೆ ಮಧುಗಿರಿ ಜನತೆಗೆ ಹಾಗೂ ತಾಲೂಕಿಗೆ ಹಾಗೂ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಸರ್ವರಿಗೂ ಕೂಡ ಸಮಾನ ರೂಪದಲ್ಲಿ ಕಾಣ್ತಾ ಇರತಕ್ಕಂಥ KNR ಸಾಹೇಬ್ರನ್ನ ಈ ರೀತಿ ಸಚಿವ ಸ್ಥಾನದಿಂದ ತೆಗೆದಿರೋದು ಬಹಳ ನೋವು ಉಂಟಾಗಿದೆ. ಸೊ ಆದ್ದರಿಂದ ಸರ್ಕಾರ ಗಮನಿಸಿ, ಸರ್ಕಾರ ಅಧಿಕಾರಿಗಳು ಗಮನಿಸಿ, ಮರು ನೋಂದಣಿ ಮಾಡಿಕೊಂಡು ಮರು ನೇಮಕ ಮಾಡ್ಕೊಳ್ಬೇಕಾಗಿ ಸಚಿವ ಸ್ಥಾನಕ್ಕೆ ಹಾಗೂ ಉನ್ನತ ಹುದ್ದೆ ಸ್ಥಾನಕ್ಕೆ ಕೊಡಬೇಕಾಗಿ ತಮ್ಮಲ್ಲಿ ಆತ್ಮೀಯ ಮನವಿಗಳೊಂದಿಗೆ ಸಾರ್ವಜನಿಕರು ಹೋರಾಟ ಮಾಡ್ತಾ ಇದ್ದೀವಿ. ರಾಜಣ್ಣ ಸಾಹೇಬರಿಗೆ ನೆರವಾಗಲೇಬೇಕು, ನ್ಯಾಯ ಸಿಗಲೇಬೇಕು. ಜೈ KNR, ಜೈ ಸಾಹೇಬ್. ಬಮ್ಮಣ್ಣ ಅಂತ ಆವಿನ ಮಡ್ಗು ಮಾತಾಡ್ತಿರೋದು. ನಮ್ಮಂತ ಯೂತ್ಸು ಇವತ್ತು ರಾಜಣ್ಣವ್ರಿಗೆ ಗೆಲ್ಲಬೇಕು. ಬಟ್ ಇನ್ನೊಂದು ಇಡೀ ನಮ್ಮ ತುಮಕೂರು ಜಿಲ್ಲೆ ಒಳಗೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದ್ರೆ KNR ಬಿಟ್ಟ ಮೇಲೆ ಇನ್ಯಾರ ಕಡೆಯಿಂದಲೂ ಆಗಲ್ಲ. ಅಣ್ಣ ಸಾಹೇಬ್ರ ಕಡೆಯಿಂದಲೇ ಆಗಿದ್ದು. ಇಡೀ ನಮ್ಮ ತುಮಕೂರು ಜಿಲ್ಲೆಗೆ 11 ಕ್ಷೇತ್ರ ಕಾಂಗ್ರೆಸ್ಸು ಗೆಲ್ಲಬೇಕು ಅಂತ ಅಂದ್ರೆ ರಾಜಣ್ಣರಿಂದಲೇ ಕಾರಣ. ಅವ್ರಿಗೇನ ಅನ್ಯಾಯ ಆಗೈತೆ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮಂತ ಯೂತ್ಸ್ ಎಲ್ಲ ತೊರೆದು ಬಿಡ್ತೀವಿ. ಹಾಗಾಗಿ ನಮಗೆ KNRಗೆ ಕೊಡ್ಲೇಬೇಕು. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಪುನಃ ಕೊಡ್ಲೇಬೇಕು. ಇಲ್ದ ಇದ್ರೆ ನಮ್ಮಂತ ಯೂತ್ಸ್ ಎಲ್ಲ ತೊರೆದು ಬಿಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷದಿಂದಲೇ ತೊರಿತೀವಿ. ಕಾಂಗ್ರೆಸ್ಗೂ ನ್ಯಾಯ ಸಿಗೋದಿಲ್ಲ. ವೆಂಕಟಣ್ಣ ಕಡಗತ್ತೂರು. KNR ಸಾಹೇಬರಿಗೆ ತೀರಾ ನ್ಯಾಯ ಆಗಿದೆ. ಯಾರೇ ಹೈಕಮಾಂಡು ಅಥವಾ ಏನೋ ಲೋಪದೋಷಗಳಿದ್ರು ಮತ್ತೆ ಪುನಃ
ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆನ ಉಳಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಕೆ.ಎನ್. ರಾಜಣ್ಣ ಸಾಹೇಬರು ಬರೀ ನಮ್ಮ ಮಧುಗಿರಿ ತಾಲೂಕಿಗೆ ನಾಯಕರಲ್ಲ, ಇಡೀ ಜಿಲ್ಲೆಗೂ ಸಹ ಅವರು ಅಹಿಂದ ನಾಯಕರು. ಅವ್ರಿಗೆ ಇವತ್ತಿನ ದಿನ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಜನರು ಸಹ ವಿರೋಧ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಯಾವುದೇ ರೀತಿಯಾಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಿಂದೆ ಸರಿತದೆ. ಆದ್ದರಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅವ್ರಿಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಅವರು ಬಡವರ ಬಂಧು ಅಹಿಂದ ನಾಯಕರು ಸಹ ಆಗಿರ್ತಾರೆ. ಆದ್ದರಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಹಾಗೂ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಹಿಂದೆಂದೂ ಆಗಿಲ್ಲದೆ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಹ ಆಗಿದ್ದಾವೆ. ಅವ್ರು ಬಂದಾಗ ಮಾತ್ರ ನಮ್ಮ ಮಧುಗಿರಿ ಅಭಿವೃದ್ಧಿ ಆಗಿದೆ ಸಹ. ಬೇರೆ ಯಾರೇ MLA ಆದವರು ಸಹ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ನು ಮುಂದೆ ಸಹ ಅವರು ಅಧಿಕಾರದಲ್ಲಿ ಇರಬೇಕು. ಅಧಿಕಾರ ಇದ್ರೆ ಮಾತ್ರ ಬಡವರಿಗೆ ಅವರಿಂದ ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ, ರೈತ ವರ್ಗಕ್ಕೆ ಅನುಕೂಲ ಆಗುತ್ತೆ. ಅತ್ಯುತ್ತಮವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯುವ ನಾಯಕರುಗಳಿಗೆ ಮುಂಚೂಣಿಯಲ್ಲಿ ಬೆಳೆಯೋದಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ತುಮಕೂರಿನಲ್ಲಿ ಅವರು ಸಹಕಾರ ಆಂದೋಲನವನ್ನು ಸಹ ಮಾಡಿದ್ದಾರೆ. ಅವರಿಂದ ನಮ್ಮ ತುಮಕೂರು ಜಿಲ್ಲೆ ಎಲ್ಲ DCC ಬ್ಯಾಂಕ್ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ರಾಜ್ಯ ಮಟ್ಟದಲ್ಲೇ ಸಹ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಯಾರು ಮುಖಂಡರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹಾಗೂ ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಅವರು ಬೇರೆ ಯಾರೋ ಒಂದು ಮಾತಿನಿಂದ ಕೇಳಿ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ದಯಮಾಡಿ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಿ ಅವ್ರಿಗೆ ಸಹಕಾರವನ್ನು ಮಾಡಬೇಕು. ಅವ್ರಿಗೆ ಜನಪರವಾದಂಥ ಅಧಿಕಾರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮಧುಗಿರಿ ಪರ. ಈಗ ಏನೆಲ್ಲ ಬೆಳಗ್ಗೆಯಿಂದ ಸಭೆಗಳು ಮಾಡಿದ್ರಿ, ಮೀಟಿಂಗ್ಗಳು ನಡೆಸಿದ್ರಿ, ಅಭಿಮಾನಿಗಳಿದ್ರು, ಕಾರ್ಯಕರ್ತರಿದ್ರು, ಜೊತೆಗೆ ಪುರಸಭೆ ಸದಸ್ಯರಿದ್ರು, ಏನೆಲ್ಲ ನಿರ್ಧಾರಗಳು ಕೈಗೊಂಡ್ರಿ ಸರ್? ಈಗ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಏನಂತಂದ್ರೆ ರಾಜಣ್ಣವ್ರ ಅಧಿಕಾರದಲ್ಲಿ ಇದ್ರೆ ಮಾತ್ರ ಮಧುಗಿರಿ ತಾಲೂಕಿನ ಕಾಂಗ್ರೆಸ್ ಎಲ್ಲ ಮುಖಂಡರು ಸಹ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಎಲ್ಲರೂ ಸಹ ಪಾಲ್ಗೊಂಡು ಅವ್ರ ಹಿಂದೆ ನಾವು ಇರ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಪಾರ್ಟಿ ಪಕ್ಷ ಇಲ್ಲ. ರಾಜಣ್ಣವ್ರು ಇದ್ರೆ ಮಾತ್ರ ಕಾಂಗ್ರೆಸ್, ರಾಜಣ್ಣವ್ರು ಇಲ್ಲ ಅಂದ್ರೆ ಮಧುಗಿರಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಇರೋದಿಲ್ಲ. ಏನಾದ್ರೂ ಸಂಪರ್ಕ ಮಾಡುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು ಏನಾದ್ರು ಮಾಡಿದ್ರ ಅಭಿಮಾನಿಗಳಿಗೆ? ಈಗ ಹೇಳ್ಬೇಕು ಅಂತ ಹೇಳಿ ರಾಜಣ್ಣವರು ಯಾರಿಗೂ ಸಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಬೆಂಗಳೂರಿನಲ್ಲಿ ಇದ್ದಾರೆ, ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ನಾಳೆ ಬೆಳಗ್ಗೆ ಅವ್ರ ಮನೆ ಹತ್ರ ಹೋಗ್ತೀವಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವರ ಒಂದು ಮಾಹಿತಿ ಅವರು ಏನು ಹೇಳ್ತಾರೆ ನಮಗೆ ಅದನ್ನ ನಾವು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಈಗ ಏಕಾಏಕಿ ಪ್ರತಿಭಟನೆಗೆ ಮುಂದಾದ್ರಿ, ಬಂದ್ಗೆ ಕರೆ ಕೊಟ್ಟಿದ್ರಿ, ಇದೆಲ್ಲವೂ ಕೂಡ ಅವ್ರ ಗಮನಕ್ಕಿದೆಯಾ? ಒಂದು ಅವ್ರಿಗೆ ನಾವು ಬಂದು ಮಾಡ್ತಕ್ಕಂಥದ್ದು ಯಾವುದೂ ಸಹ ಅವ್ರಿಗೆ ಗೊತ್ತಿಲ್ಲ. ನಾವು ಸಾರ್ವಜನಿಕರು ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯ ಪ್ರಚೋದನೆ ಆಗಿರ್ತಕ್ಕಂಥದ್ದು ಯಾವುದೂ ಸಹ ಇಲ್ಲ. ಈ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಏನು ಅಂದ್ರೆ, ಯಾರು ಇಲ್ಲಿ ಬಂದಿರೋರು ಯಾರು ಗಲಾಟೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಬಂದಿಲ್ಲ. ಎಲ್ಲ ಅಭಿಮಾನದಿಂದ ಬಂದಿರೋದು. ಮಧುಗಿರಿಲಿ KNR ಅಂದ್ರೇನೆ ಒಂದು ಶಕ್ತಿ. ಅವರಿಂದ ನಮ್ಮಂತವ್ರು ಎಷ್ಟೋ ಜನ ಇದ್ದಾರೆ. ಏನ್ ಸರ್, ಯಾರು ಬಂದು ಉದ್ದೇಶವಾಗಿ ಯಾರನ್ನೂ ಕರ್ಕೊಬಂದು ಇಲ್ಲಿ ಯಾವುದೇ ಇದನ್ನ ಮಾಡಿಸ್ಬೇಕು ಅಂತ ಯಾರೂ ಬಂದಿಲ್ಲ. ಅವ್ರಿಗೆ ಅನ್ಯಾಯ ಆಗಿರೋದಕ್ಕೆ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಗೆ ಬಂದಿದ್ದೀವಿ. ನಮ್ಮಂತ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಅವ್ರ ಕಡೆಯಿಂದ. ನಾವು ಅವ್ರನ್ನ ದಿನ ದೇವ್ರಿಗಿನ್ನ ಹೆಚ್ಚಾಗಿ ಅವ್ರನ್ನ ಪೂಜೆ ಮಾಡ್ತೀವಿ. ಏನ್ ಸರ್, ಅದಕ್ಕೆ ನಮ್ಮ ದೇವ್ರನ್ನ ನಾವು ಉಳಿಸ್ಕೋಬೇಕು. ಅವ್ರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಸಾವಿರಾರು ಜನಕ್ಕೆ ತುಂಬಾ ಅನುಕೂಲ ಮಾಡ್ಕೊಡ. ಇದು ನೀವು ವೈಯಕ್ತಿಕವಾಗಿ ಕೇಳಿದ್ರು ಹೇಳ್ತಾರೆ ಜನ. ತುಂಬಾ ಜನಕ್ಕೆ, ತುಂಬಾ ಮನೆಗಳಿಗೆ ಅನುಕೂಲ ಆಗಿದೆ. ಕೇಳಿದ್ರು ಎಲ್ಲಾರ ಬಾಯಲ್ಲಿ ಬರೋದು ಒಂದೇ, KNR ಅಷ್ಟೇ.